ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಹೊಸ ಹೊಸ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಏನಿವತ್ತು ಬೆಳಗ್ಗೆನೇ ಇಬ್ಬರು ಜುಬ್ರು ತಲೆ ಇರೋರನ್ನ ಕರ್ಕೊಂಬಂದಿದ್ದಾಳೆ ಅಂತ ಅಂದ್ಕೊಳ್ತೀರಾ. ಇವರಿಗೆ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಒಂದು ತಿಂಗಳದಿಂದ ಹೇಳ್ತಾ ಇದ್ದೆ. ಸೊ ಇವತ್ತು ಫೈನಲಿ ನಾವು ಇವರ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡಿ ತಲೆ ಹೆಂಗೆ ಕಾಣ್ತಾ ಇದೆ, ಇಷ್ಟು ತಲೆಯಲ್ಲಿ ಕೂದಲ ಬೆಳೆದಿದೆ. 1 ತಿಂಗಳಾಯಿತು ನಾನು ಹೇಳಿ. ಇವತ್ತು ಎಂತಾರಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಅನಿಸುತ್ತೆ. ಯಾರಿಗೇ ಆಗಲಿ ಹೇರ್ ಕಟ್ ಮಾಡಿಸಿಲ್ಲ ಅಂತಂದರೆ ತಲೆ ದೊಡ್ಡ ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಕಿವಿ ಹತ್ತಿರ ಎಲ್ಲ ತುಂಬಾ ಕೂದಲ ಬೆಳ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಅಪ್ ಮಾಡಿಸ್ತಾ ಇರಬೇಕು ಅವಾಗವಾಗ. ಎಸ್ಪೆಷಲಿ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ಅಂತೂ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ತಲೆಯೆಲ್ಲ ಕ್ಯೂಟೇನೋ ಕಾಣಿಸ್ತಾರೆ, ಬಟ್ ತಲೆ ಮೇಲೆ ಅಷ್ಟೊಂದು ಕೂದಲ ಇದ್ದರೆ ಹೇಗೆ ಅಂತೇಳಿ ಹೋಗಿದ್ವಿ. ಇದೆಲ್ಲ ನಮ್ಮ ಮನೆಯವ್ರು ಸ್ವಲ್ಪ ಯಾವ್ಯಾವ ಮಾಡಿಸ್ಬೇಕು ಅಂತ ಹೇಳಿ ಸ್ವಲ್ಪ PhD ಮಾಡಿ ಇಟ್ಟಿದ್ರು. ಅದನ್ನೆಲ್ಲ ನಂಗೆ ಕಳಿಸಿದ್ರು. ನಾನಂದೆ ಇದೆಲ್ಲ ಏನು ಬೇಡ, ಜಸ್ಟ್ ಟ್ರಿಮ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದೆ. ಟ್ರಿಮ್ ಮಾಡ್ಸೋಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕಾ ಅಂತ ಅನ್ನಿಸ್ತು. ಮನೇಲೇ ಮಾಡಿದ್ರೆ ಹೆಂಗಿರುತ್ತೆ ಅಂತಂದು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಆಮೇಲೆ ಆ್ಯಕ್ಚುಲಿ ಇವರು ಏನಂತಂದರೆ ಫಸ್ಟ್ ಹೇರ್ ಕಟ್ ಅಂದರೆ ಗುಂಡು ಮಾಡಿಸಿದಾಗ ಅಯಾನ್ಶ್ ಅಂತೂ ತುಂಬಾ ಅಳ್ತಾ ಇದ್ದ. ಸೊ ಹಾಗಾಗಿ ಆ ಭಯಕ್ಕೆ ಬೇಡ ಕಣಪ್ಪ, ಅವರು ಚೆನ್ನಾಗಿ ಮಾಡ್ತಾರೆ ಸಲೂನಲ್ಲಿ, ಸೊ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ ಹೋದ್ವಿ. ಫಸ್ಟು ನಾವು ಅವಿಗೆ ಕೂಡಿಸಿದ್ದೀವಿ. ಅವಿ ಅಂತೂ ತುಂಬಾ ಅಳ್ತಾ ಇದ್ದ. ಅವಳು ಕೇಳಿದ್ಲು, ಅದು ರೋಬ್ ಹಾಕ್ತಾರಲ್ಲ ಅವಾಗ ಆಗ್ತಾಯಿದ್ರೆ ಅವ್ನು ತೆಗಿತಾ ಇದ್ದ. ಅವಾಗ ಅವಳು ಅಂದ್ಲು ಏನು ಮಾಡೋಣ ಅಂತಂದು, ಇವನು ಕೂಡ್ತಾ ಇಲ್ಲ ಏನು ಮಾಡೋಣ ಅಂತಂದು ಕೈ ಇಟ್ಕೋತೀವಿ. ಆಮೇಲೆ ಆ್ಯಕ್ಚುಲಿ ಮುಂದೆ ಮೊಬೈಲ್ ಯಾವಾಗಲೂ ಪ್ಲೇ ಮಾಡೇ ಇರಬೇಕು ನಾನು. ಮತ್ತೆ ತೆಗಿತಾ ಇದ್ದಾನೆ. ಇಲ್ಲ ಹಿಡ್ಕೋತೀವಿ, ನೀವು ಮಾಡ್ರಿ ಅಂತ ಹೇಳಿದ್ವಿ. ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ಅವನು ಬರೀ ಕೈ ಬಿಚ್ಕೊಳ್ತಾ ಇದ್ದಾನ. ಬಿಗಿನಿಂಗಲ್ಲಿ ಕಷ್ಟ. ಅವನು ಅಳೋದು ಭಾಳ ಕಿರ್ಚ್ತಾನೆ. ಅವನಂತೂ ಮನೇಲೇ ಸುಮ್ಮನೆ ಇರಲ್ಲ. ಇನ್ನಲ್ಲಿ ಹೊಸಬ್ರು ಅವ್ರ ಹತ್ರ ಸುಮ್ಮನೆ ಹಠ ಮಾಡ್ತಾ ಇದ್ದ. ಚಿಕ್ಕ ಮಕ್ಕಳಿಗೆ ಹೊಸಬ್ರು ಯಾರನ್ನಾದ್ರೂ ನೋಡಿದ್ರೆ, ಆಮೇಲೆ ಅವ್ರು ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ ಅವರಿಗೆ. ಯಾಕೆ ಇವರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾಕೆ ಮುಟ್ತಾ ಇದ್ದಾರೆ ಅಂತ. ನಮ್ಮ ಮನೆಯವ್ರಿಗೆ ನನಗೆ 1 ಮಂತಿಂದ ಸ್ವಲ್ಪ ಕಿರಿಕಿರಿ. ನಾನು ಹೇರ್ ಕಟ್ ಮಾಡಿಸೋಣ ಅಂತ, ಅವ್ರು ಬೇಡ ಅಂತ. ಅದಕ್ಕೆ ನಾನು ಹೇಳಿದೆ, ಇನ್ನು ಸ್ವಲ್ಪ ಕೂದಲ ಬಿಟ್ಬಿಡ್ತೀನಿ, ಜುಟ್ಟು ಹಾಕ್ಬೋದು ಹುಡುಗರಿಗೆ ಅಂತಂದು. ಟ್ರೈ ಮಾಡ್ಬೋದು ಅಂತಲೂ ಹೇಳಿದ್ರು ಅವರು. ನಾವು ಈ ಸಲೂನ್ಗೆ ಹೋಗಬೇಕು ಅಂತಂದರೆ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಡ್ರೈವ್. ಆ್ಯಕ್ಚುಲಿ ಇದು ಮಾಲಲ್ಲಿದೆ. ನಾನು ಎಷ್ಟೊಂದೆಲ್ಲ ಶಾಪ್ಸ್ನ ಹುಡುಕಿ ಅದು ಹುಡುಗರಿಗೆ ಮಾಡ್ತಾರಾ ಇಲ್ವಾ, ಚೆನ್ನಾಗಿ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅಂತ ಹೇಳಿ ಭಾಳ ಅಂದರೆ ಒಂದು 15 ಡೇಸಿಂದ ನಾನು ಹುಡುಕ್ತಾ ಇದ್ದೆ. ಆಮೇಲೆ ನನಗೆ ಈ ಥರ ಕಾರ್ ಸೀಟ್ ಇರೋದೇ ನನಗೆ ಬೇಕಾಗಿತ್ತು. ಹತ್ತಿರದಲ್ಲಿ ಯಾವೂ ಇರಲಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಮನೆಯವ್ರು ಇವತ್ತು ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು. ಅವರು ಅಂದರೆ ಒಂದು 12:30ಗೆ ಆ ಥರ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಅಷ್ಟು ಬೆಳಗ್ಗೆ ಯಾರು ತೆಗಿತಾರೆ? ಯೂಶ್ವಲಿ ಮಾಲ್ ಅಂದರೆ 11 ಮೇಲೇ ಓಪನ್ ಆಗುತ್ತೆ. ಸೊ ನಾವು ಅದಕ್ಕೆ ಬೆಳಗ್ಗೆನೇ ಒಂದು 3-4 ಜನಕ್ಕೆ ಮೆಸೇಜು ಅಥವಾ ಫೋನು ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಆಮೇಲೆ ಅವರಂದರು ಇಲ್ಲ 11ಗೆ ಓಪನ್ ಆಗುತ್ತೆ. ಕೆಲವೊಬ್ರಂತೂ ಪಿಕ್ಕೇ ಮಾಡಲಿಲ್ಲ. ಸೊ ಅಂದ್ಕೊಂಡ್ವಿ ಲೇಟಾಗಿ ಓಪನ್ ಮಾಡ್ತಾರೆ ಅಂತಂದು. ಇವಾಗ ಲಕ್ಕಿಲಿ ಏನು ಅಂತಂದರೆ ಇವರಿಗೆ 10 o'clock ಆ ಥರ ಕಾಲ್ ಮಾಡಿದ್ವಿ ನಾವು. ಮಾಡಿದಾಗ ಇಲ್ಲ ಓಪನ್ ಇದೆ, ನೀವು ಬರ್ಬೋದು ಅಂತ ಹೇಳಿದ್ರು. ನಾನು ಅದೇ ಅಂದೆ, ಟ್ವಿನ್ಸಿಗೆ ಮಾಡಿಸ್ಬೇಕು, 2 ಸ್ಲಾಟು ಯಾರಾದರೂ ಬಂದರೆ ಕೊಡಬೇಡಿ ಅಂತ ಹೇಳಿದೆ. ಸೊ ನಾವು ಹೋದಾಗ ಶಾಪ್ ಎಲ್ಲ ಖಾಲಿನೇ ಇತ್ತು. ನಾವೇ ಫಸ್ಟ್ ಕಸ್ಟಮರು. ಸೊ ಹಾಗಾಗಿ ನಮ್ಮದು ಬೇಗ ಆಯಿತು. ಏನು ಎತ್ತು ಅರ್ಪಿತಾಗ ಸ್ಕೂಲಿಗೆ ಕಳಿಸಿ ಓಡಿದ್ದೆ. ಯಾಕಂದರೆ ಆಮೇಲೆ ಬಂದು ಇವ್ರು ಬೇರೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರಲ್ಲ.
ಸೊ ಹಾಗಾಗಿ ಬಿಟ್ಟು ಹೋದ್ವಿ ನಾವು. ಅವರಿಗಂತೂ ಒಂದು ರೌಂಡ್ ಬ್ರೇಕ್ಫಾಸ್ಟ್ ಮಾಡಿಸಿದ್ದೆ, ಇಲ್ಲ ಅಂದರೆ ಮುಗೀತು, ಅವ್ರು ಅಷ್ಟೂ ಕೂತ್ಕೊಳ್ಳಲ್ಲ ನಮ್ಮ ಮುಂದೆ. ಅವಳಿಗಂತೂ ಬಿಗಿನಿಂಗಲ್ಲಿ ತುಂಬಾ ಕಷ್ಟ ಆಯಿತು ಪಾಪ. ಏನಂತಾರಲ್ಲ ಚೈನೀಸ್, ಯೂಶಲಿ ಇಲ್ಲಿ ಜನ ಸ್ವಲ್ಪ ಕೈಂಡೇನೆ, ಬೇಗ ಗಿವ್ ಅಪ್ ಮಾಡಲ್ಲ. ಅಂದರೆ ತುಂಬ ಕಷ್ಟ ಕೊಡ್ತಾಯಿದ್ರು ಅಂತಂದರೆ ಅವಾಗ ಬಿಡ್ತಾರೆ. ಈ ಸಲೂನ್ ಹೆಸರು ಬಂದು ಹಿಸ್ಟೋರಿಯಾ ಹೇರ್ ಸಲೂನ್ ಅಂತ ಹೇಳಿ. ಇದು ಟಾಪ್ ಒನ್ ಮಾಲ್ನ ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಇಲ್ಲಿ ಎಲ್ಲ ಹೇರ್ಗೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಆಮೇಲೆ ಸ್ಕ್ಯಾಲ್ಪ್ ಡೆವಲಪ್ಮೆಂಟ್ ಮಾಡ್ತಾರೆ. ಆಮೇಲೆ ಹೇರ್ ಲಾಸ್ ಏನಾದರೂ ಆಗ್ತಾಯಿದ್ರೆ ಅದರದ್ದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಆಮೇಲೆ ರೀಬಾಂಡಿಂಗ್ ಮಾಡ್ತಾರೆ. ಆಮೇಲೆ ಸ್ಟ್ರೈಟ್ನಿಂಗ್ ಎಲ್ಲನೂ ಮಾಡ್ತಾರೆ. ಆಮೇಲೆ ನಾವು ಅದನ್ನು ಕೇಳಿದ್ವಿ, ನೀವು ಕಿಡ್ಸಿಗೆ ಹೇರ್ ಕಟ್ ಮಾಡ್ತೀರಾ ಇಲ್ವಾ ಅಂತಂದರೆ, ಇಲ್ಲ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಇದನ್ನು ಚೂಸ್ ಮಾಡಿ ನಾವು ಹೋಗಿದ್ದು. ತುಂಬ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಇವನಿಗೆ ಒಬ್ಬಳು ಬಂದಳು, ಆಮೇಲೆ ಇನ್ನೊಬ್ಬಳು ಬೇರೆಯವಳು ಬಂದಳು. ಸೊ ಇಬ್ಬರೂ ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ರು. ಅವಳು ಒಂದು ಹಾಫ್ ಆಮೇಲೆ ಇನ್ನು ಹಾಫ್ ಬ್ಲೇಡ್ ಯೂಸ್ ಮಾಡಿದ್ಲು. ಓಕೆ, ಬಟ್ ಫೈನಲಿ ಲುಕ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಹೇರ್ಸ್ ಅವನಂತೂ ಹಾಯಾಗಿ ಅನಿಸ್ತಾ ಇತ್ತು, ಅವನಿಗೆ ತಲೆ ಮೇಲೆ ಏನೋ ಭಾರ ಇಳಿಸ್ತಂಗೆ ಅಂತಂದು. ಆಮೇಲೆ ಚೆನ್ನಾಗಿ ಹೇರ್ ಸ್ಪ್ರೇ ಮಾಡಿ ಸೆಟ್ ಮಾಡೋದು. ಆ್ಯಕ್ಚುಲಿ ಊರಲ್ಲಾದರೆ ಸ್ವಲ್ಪ ಜೆಲ್ಲು ಅದು ಇದು ಹಾಕ್ತಾರೆ, ಇಲ್ಲಿ ಇವ್ರು ಇಷ್ಟೇ ಮಾಡ್ತಾರೆ. ಬಟ್ ಓಕೆ, ನಮಗೇನು ತ್ರಾಸಿಲ್ಲ, ಹುಡುಗರು ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊಂಡ್ರಲ್ಲ. ಸೊ ಅವನಿಗೆ ಖುಷಿ ಆಗ್ತಾಯಿತ್ತು ಹೇರ್ ಸ್ಪ್ರೇ ಮಾಡ್ದಂಗೆಲ್ಲ, ಅವನಿಗೊಂಥರ ಖುಷಿ. ಅವಳು ನಾವು ಅವಿ ಅಂತ ಇದ್ದರೆ ಅವಳು ಅವಿ ಅಂತಲೇ ಕರೀತಾ ಇದ್ಲು ಅವನ್ನ. ಚೆನ್ನಾಗಿ ಅನ್ನಿಸ್ತು ಒಂಥರ. ಮುಂದೆ ಫೋನ್ ಇಟ್ಟಿರೋದು ನಮಗೊಂಥರ ಸೇವಿಯರ್ ಇದ್ದಂಗೆ. ಇಲ್ಲ ಅಂದರೆ ಅವ್ರು ಮಾತ್ರ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಇವಾಗ ಒಬ್ರು ಸಾಹೇಬ್ರದ್ದು ಮುಗೀತು, ಇನ್ನೊಬ್ರು ರೆಡಿ ಆಗ್ತಾ ಇದ್ದಾರೆ. ಈಗ ಇವ್ರು ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿ ಅವಳು ಒಂದೆರಡು ಫೋಟೋ ತೆಗೆಸ್ಕೊಂಡ್ಳು. ಇವಾಗ ಇನ್ನೊಬ್ರು ಕೂತಿದ್ದಾರೆ ತಮ್ಮ ಆಸನಕ್ಕೆ. ನೋಡೋಕೆ ಎಷ್ಟು ಕ್ಯೂಟಾಗಿದ್ದಾನಲ್ಲ. ಫಸ್ಟ್ ಟೈಮ್ ಹೇರ್ ಕಟ್ ಅಂದರೆ ಮುಡಿ ಕೊಟ್ಟಾಗ ಏನು ಹಠ ಮಾಡಿದ್ದ ಅಂದರೆ 3 ಜನ ಹಿಡ್ಕೊಂಡಿದ್ವಿ, ಆದ್ರೂ ಇವನಿಗೆ ಹಿಡಿಯೋಕ್ಕಾಗಿರಲಿಲ್ಲ ನಾವು. ಅಷ್ಟು ಹಠ ಇವಂದು. ಗೊತ್ತಿಲ್ಲ ಅದು ಏನು ಇನ್ಸೆಕ್ಯೂರಿಟಿ ಅನಿಸುತ್ತೋ ಏನೋ, ಅವ್ರು ಏನು ಮಾಡ್ತಾ ಇದ್ದಾರೋ ಅಂತ ಅನಿಸುತ್ತೋ ಗೊತ್ತಿಲ್ಲ. ಎಷ್ಟು ಹಠ ಮಾಡಿದ್ದ ಅಂತಂದರೆ ಅಪ್ಪ, 4 ಜನ ಹಿಡಿದ್ರೂ ಕಷ್ಟ ಆಗ್ತಿತ್ತು. ಕೊನೆಗೆ ಯಾವಾಗ ಮುಗಿಯುತ್ತೋ, ಯಾವಾಗ ಫುಲ್ ಎಲ್ಲ ಕೂದಲು ಖಾಲಿ ಆಗುತ್ತೋ, ಬಿಟ್ಬಿಡ್ರಿ ಅನ್ನಂಗೆ ಆಗ್ಬಿಟ್ಟಿತ್ತು ನಮಗೇನೆ. ಅವ್ನ ಕಷ್ಟ ನೋಡೋಕ್ಕಾಗದೆ. ಬಟ್ ಮುಡಿ ಅಂತೂ ಕೊಟ್ಟು ಬಂದ್ವಿ. ಇವರು 1.5 ವರ್ಷ ಆದಮೇಲೆ ಊರಿಗೆ ಹೋಗಿದ್ದಾಗ ಮುಡಿ ಕೊಟ್ಟು ಬಂದ್ವಿ ನಾವು. ಸೊ ಅದಾದಮೇಲೆ ಇಷ್ಟು ಕೂದಲ ಬೆಳೆದಿತ್ತು ಇವರಿಗೆ. ಫುಲ್ಲು ಒಂಥರ ಸಣ್ಣ ಕರಡಿಗಳ ಥರ ಕಾಣ್ತಾ ಇದ್ರು. ಇವಾಗ ನನಗೆ ಭಯ ಆಗ್ಬಿಟ್ಟಿತ್ತು, ಇವನು ಎಲ್ಲಿ ಕೂಡ್ತಾನೋ ಏನು ಮಾಡ್ತಾನೋ ಅಂತಂದು. ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿರಲಿ, ಒಂಥರ ಕಾರ್ ಥರ ಇರಲಿ ಅಂತ ಇದಕ್ಕೆ ಕರ್ಕೊಂಡು ಹೋಗಿದ್ದು. ಇದು ಇಲ್ಲೇ ನಮ್ಮ ಮನೆ ಹತ್ರನೇ, ಬಟ್ ಅವ್ರು ಲೇಟಾಗಿ ಓಪನ್ ಮಾಡ್ತಿದ್ರು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಇವಳು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ಲು. ಬಟ್ ಇವಳು ಜಾಸ್ತಿ ಅಂದರೆ ಅವಳು ಸಿಸರ್ಸ್ ಜಾಸ್ತಿ ಯೂಸ್ ಮಾಡಿದ್ಲು, ಇವಳು ಸ್ವಲ್ಪ ಮಷೀನ್ ಜಾಸ್ತಿ ಯೂಸ್ ಮಾಡಿದ್ಲು. ಬಟ್ ಓಕೆ, ಹುಡುಗರಿಗೆ ಆಮೇಲೆ ಫೈನಲ್ ಔಟ್ಕಮ್ ಅಂತೂ ಚೆನ್ನಾಗಿ ಬಂತು. ಚೆನ್ನಾಗಿ ಕಟ್ ಮಾಡಿದ್ರು. ರಿಯಲಿ ರೆಕಮೆಂಡ್ ದಿಸ್ ಪ್ಲೇಸ್. ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಇದ್ರೆ ಇಲ್ಲಿ ಹೋಗ್ಬೋದು ನೀವು. Okay. Can I hold? Ainsi, over cutie. Over cutie. Ikutadu, upana. ಕ್ಯೂಟಿ ಕ್ಲಿಪ್ ಹಾಕೊಂಡ್ರು ತಲೆಗೆ.
ಅವಿ ಬಾ ಅವಿ ಬಾ 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 ಎಲ್ಲ ಹೋಗ್ತೀರಿ ಕರ್ಕೊಂಡು ಹೋಗ್ಬಿಡ್ತಾರ ನೋಡಿ ಯಾರ ಅವಿ ಕ್ಯೂಟಿ ನಾಟಿ ಏ ಗುಂಡಿ ಹೋಗಲ್ಲ ಶ್ರುತಿ ಪಲ್ಸ್ ಆಗಿತ್ತವರಿಗೆ ಆಯ್ತು ಸುಮ್ಮನಿರುತ್ತಮ್ಮ ಆನ್ ಮಾಡಂಗೆ ಕೈ ಹಿಡ್ಕೊಂಡಿದ್ದೀನಿ ಓಡಾಡಿಸ್ತಾನೆ ನೋಡ್ರಿ ಪಪ್ಪನಿಗೆ. New treat. One treat. One treat. Treat. Puppy. Puppy food. Wow, big one. Big in front. Okay, wait. ಕಣ್ಣಿಗೆ ಬಿಡ್ತಾವ ಕಣ್ಣಿಗೆ ಬಿದ್ರೆ ಮತ್ತೆ ಇನ್ನೂ ಜೋರ ಶುರು ಮಾಡ್ತಾನೆ. ಓಕೆ ಟ್ರೀಟ್ ಕೊಡ್ತಾ ಟ್ರೀಟ್ ಅಯ್ಯೋ
cares? ಮೇಲೆ ಓಕೆನಾ ಓಕೆನಾ ಅವನಿಗಿಲ್ಲ ಇವನು ಜಾಸ್ತಿ ಐತೆ. ಇಲ್ಲ ಇದು ಸೈಡ್ ಓಕೆನಾ? ಕ್ಯೂಟಿ. ನಿಮ್ಮ ಮಕ್ಕಳು ಈಗ ಆಡ್ತಾನೆ. Avi, that's all. Aishu, that's all. We don't want. Oh my God, so much hair. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು.